Hello students. So in the previous video I explained you about the basic concepts of working capital. We had seen the meaning, definition. So along with that we had seen the factors influencing on working capital, advantages and disadvantages. So now we are moving to the next concept, that is working capital cycle. Okay, so now we are moving to the next concept, that is working capital cycle. Let's see what is this working capital cycle or operating cycle. See, in working capital, uh, that is, working capital is nothing but what? So the capital which is required to run the day-to-day business of the company, is it? So day-to-day activities of the company. So for that we need to study about the working capital cycle. Working capital cycle in simple words, that is nothing but what? So what is the time taken here to convert the total the receivables into cash? That means what? See, at the beginning company is having some cash. Yes, so ಒಂದು ಕಂಪನಿ ತನ್ನ ಬಂಡವಾಳ ಕಲೆಕ್ಟ್ ಮಾಡ್ಕೊಂಡಾಗ ಏನಾಗ್ತದೆ, ಅದು ಒಂದು ಸ್ವಲ್ಪ ಫಿಕ್ಸ್ಡ್ ಅಸೆಟ್ ಅಂತ ಮಾಡ್ತಾರೆ. ಫಿಕ್ಸ್ಡ್ ಕ್ಯಾಪಿಟಲ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ತಗೋತಾರೆ ಅವರು. ಸೊ ವರ್ಕಿಂಗ್ ಕ್ಯಾಪಿಟಲ್ ಏನಿರ್ತದೆ ಸ್ವಲ್ಪ ಕಡಿಮೆ ಇಟ್ಟಿರ್ತಾರೆ ವೆನ್ ಕಂಪೇರ್ ಟು ಫಿಕ್ಸ್ಡ್ ಕ್ಯಾಪಿಟಲ್. ಯಾಕಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಒಳಗೆ ಅಸೆಟ್ಸ್ ಇರ್ತಾವೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು. ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಸ್ವಲ್ಪ ಕಡಿಮೆ ಇರ್ತದೆ ರೀ. ಓಕೆ, ಸೊ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ದ್ಯಾಟ್ ಈಸ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಎಸ್, ಸೊ ದ್ಯಾಟ್ ಕ್ಯಾಶ್ ಈಸ್ ಟು ಬಿ ಕನ್ವರ್ಟೆಡ್ ಇನ್ ಟು ಅದರ್ ಫಾರ್ಮ್ಸ್ ಆಫ್ ದ ಕರೆಂಟ್ ಅಸೆಟ್ಸ್, but ultimately it should again convert it into cash. That means what? Here cash into the raw material. So cash is the ಅದನ್ನು ಕೊಟ್ಟರೆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ಬೋದು ಕಂಪನಿ. ರಾ ಮೆಟೀರಿಯಲ್ಸಿಂದ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೋತಾರೆ. ಫಿನಿಶ್ಡ್ ಗೂಡ್ಸನ್ನ ಏನು ಮಾಡ್ತಾರೆ? ಮಾರ್ಕೆಟಿಗೆ ಸೇಲ್ ಮಾಡ್ತಾರೆ. ಸೊ ಅವಾಗ ನಮ್ಮ ಕ್ರೆಡಿಟ್ ಸೇಲ್ಸ್ ಮಾಡಿದ್ರೆ ಡೆಟರ್ಸ್ ಬರ್ತಾರೆ. ಡೆಟರ್ಸಿಂದ ನಾವೇನು ದುಡ್ಡು ತೊಗೋತೀವಿ ಅದು ನಮ್ದಿಂದ ಕ್ಯಾಶ್ ಅದು. ಸೊ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ವಾಟ್? ವರ್ಕಿಂಗ್ ಕ್ಯಾಪಿಟಲ್ cycle. So this is called operating cycle. So the time taken to convert the cash into the form, that only. ಓಕೆ, ಸೊ ನಮ್ಮ ಹತ್ರ ಆಲ್ರೆಡಿ ಕ್ಯಾಶ್ ಇರ್ತದಲ್ಲ, ಅದು ವಾಪಸ್ ನಮ್ಮ ಕ್ಯಾಶ್ ಆಗಿ ಬರಬೇಕು ವಾಪಸ್ ಅಂತಂದ್ರೆ ಅದಕ್ಕೆ ಎಷ್ಟು ಟೈಮ್ ತೊಗೋತದೆ, ಅದಕ್ಕೇನು ಹೇಳ್ತಾರೆ? ಆಪರೇಟಿಂಗ್ ಸೈಕಲ್ ಅಂಥೇಳಿ. ಬಟ್ ಡ್ಯೂರಿಂಗ್ ದಿಸ್ ಕನ್ವರ್ಷನ್ ಪ್ರಾಸೆಸ್ ಹಿಯರ್ ಇಟ್ ವಿಲ್ ಚೇಂಜ್ ಇನ್ ಟು ವೇರಿಯಸ್ ಅದರ್ ಫಾರ್ಮ್ಸ್. ಕ್ಯಾಶ್ ಇನ್ ಟು raw materials into work in progress, and even finished goods, later ಸೇಲ್ ಮಾಡಿದಾಗ ಏನಾಗ್ತದೆ? ಡೆಟರ್ಸ್ ಬರ್ತಾರೆ. ಡೆಟರ್ಸಿಂದ ಅಗೇನ್ ಮತ್ತು ನಮಗೆ ಕ್ಯಾಶ್ ಬರ್ತದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಆಪರೇಟಿಂಗ್ ಸೈಕಲ್. ಸೊ ದಿಸ್ ಈಸ್ ನಿಮ್ಗೆ ಜಸ್ಟ್ ಬೇಸಿಕ್ ಹೇಳಿದೆ ನಾನು. ಸೊ ಲೆಟ್ ಅಸ್ ಸಿ ದ ಆ್ಯಕ್ಚುಯಲ್ ಮೀನಿಂಗ್ ಇಟ್. ಓಕೆ, see here, the time between the purchase of inventory items and their conversion into cash is called operating cycle. Very simple meaning is that the time between the purchase of inventory, so inventory purchase ಮಾಡಿದ ಮೇಲೆ, okay, and their conversion into cash. So inventory purchase and the conversion into cash. Why they are saying purchase of inventory here? Because in ನಮ್ಮ ಕ್ಯಾಶ್ ಇದ್ದಾಗ ನಾವು ಇನ್ವೆಂಟ್ರೀಸ್ ಪರ್ಚೇಸ್ ಮಾಡ್ಬೋದು. ಇನ್ವೆಂಟ್ರೀಸ್ ನಥಿಂಗ್ ಬಟ್ ಇಟ್ ಈಸ್ ಲೈಕ್ ಅ ರಾ ಮೆಟೀರಿಯಲ್ಸ್. ಸಿ, ಆಲ್ರೆಡಿ ನಮ್ಗೆ ಮುಂಚೆನೂ ಹೇಳಿದ್ದೆ, ಇನ್ವೆಂಟ್ರಿ ಅಂದ್ರದ್ರಾಗ ನಮ್ಗೆ 3 ಥರ ಇರ್ತಾವೆ. ಒಂದು ರಾ ಮೆಟೀರಿಯಲ್ಸ್, ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಕನ್ವರ್ಷನ್ ಆಗಂಥ ಪ್ರೊಸೆಸ್ನಾಗಿರುವಂಥ ಮೆಟೀರಿಯಲ್ಸ್, ಆ್ಯಂಡ್ ಲಾಸ್ಟ್ ಬರೋದು ಫಿನಿಶ್ಡ್ ಗೂಡ್ಸ್. ಓಕೆ, ಇವು 3 ಬಂದಾಗೂ ನಾವು ಇನ್ವೆಂಟ್ರಿ ಅಂತಲೇ ಹೇಳ್ತೀವಿ. ಇನ್ವೆಂಟ್ರಿ ಐಟಮ್ಸ್ ಅನ್ಬೋದು ಅಥವಾ ಸ್ಟಾಕ್ ಅಂತ ಹೇಳ್ಬೋದು. ಓಕೆ, ಸೊ ದ ಪ್ರೊಸೆಸ್ ಆಫ್ ಇನ್ವೆಂಟ್ರಿ ಐಟಮ್ಸ್ ಆ್ಯಂಡ್ ದರ್ ಕನ್ವರ್ಷನ್ ಇನ್ ಟು ಕ್ಯಾಶ್. ಈಗ ನಮ್ಮ ಹತ್ರ ಕ್ಯಾಶ್ ಇದ್ದಾಗ ನಾವು ಇನ್ವೆಂಟ್ರಿ ತೊಗೋತೀವಿ, ಹೌದಿಲ್ರಿ? ಇನ್ವೆಂಟ್ರೀಸ್ ತೊಗೋತೀವಿ, ಅದನ್ನು ಪ್ರೊಸೆಸ್ಸಿಂದ ಕನ್ವರ್ಷನ್ ಮಾಡಿ ಸೇಲ್ ಮಾಡಿ ವಾಪಸ್ ಮತ್ತು ಕ್ಯಾಶ್ ಫಾರ್ಮಿಗೆ ಬರಲಿಕ್ಕೆ ಏನು ಟೈಮ್ ತೊಗೋತಲ್ಲ ಅದಕ್ಕೇನು ಹೇಳ್ತಾರಂದ್ರೆ here operating cycle. Okay, one more meanings here. Operating cycle on working capital is the length of time between companies paying for materials, entering into stock and receiving the inflow of cash from sales. Okay, so here it is a length ಅಂದ್ರೆ ಏನು? ಟೈಮ್ ಪೀರಿಯಡ್ ಅಂತ ಹೇಳಿಕತ್ತಾರೆ. So length of time between companies paying for materials. So company here they want to purchase the materials, but if company want to purchase the material, so there is a need of cash. So first they have to get the cash from from which they have made the ಸೇಲ್ಸ್ ಮಾಡಿದ್ರೆ ಏನಾಗ್ತದೆ? ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಡೆಟರ್ಸ್ ಬರ್ತಾರೆ. ಡೆಟರ್ಸ್ ಇಂದ ಏನು ದುಡ್ಡು ಪಡಿತೀರಲ್ಲ ಅದು ನಮ್ಗೆ ಕ್ಯಾಶ್ ಬರ್ತದೆ. ಆ ಕ್ಯಾಶನ್ನು ಯೂಸ್ ಮಾಡಿ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತೀರ. ಆ ಮೆಟೀರಿಯಲ್ಸನ್ನು ಮತ್ತೇನು ಮಾಡೋದು?
ಫಿನಿಶ್ಡ್ ಗೂಡ್ಸಾಗಿ ಕನ್ವರ್ಟ್ ಮಾಡೋದು. ಫಿನಿಶ್ಡ್ ಗೂಡ್ಸ್ ಆದಮೇಲೆ ಅದನ್ನು ಸೇಲ್ ಮಾಡ್ತೀವಿ. ಸೇಲ್ ಮಾಡಿದಾಗ ಮತ್ತು ಡೆಟರ್ಸ್ ಬರ್ತಾರೆ ಕ್ರೆಡಿಟ್ ಸೇಲ್ಸ್ ಮಾಡಿದಾಗ. ಸೊ ಡೆಟರ್ಸಿಂದ ಮತ್ತು ದುಡ್ಡು ತೊಗೋತೀವಿ, ಮತ್ತು ಆ ದುಡ್ಡನ್ನ ರಾ ಮೆಟೀರಿಯಲ್ಸ್ ತೊಗೋತೀವಿ. ಸೊ ಈ ಥರ ಕನ್ವರ್ಷನ್ ಪ್ರೊಸೆಸ್ ಆಗ್ತದೆ. ಇದಕ್ಕೇನು ಟೈಮ್ ಪೀರಿಯಡ್ ಆಗ್ತದಲ್ರಿ, ಇಟ್ ಮೇ ಗೋ ಫಾರ್ 40 days, 45 days, ಲೈಕ್ ಇವನ್ 70 days, 80 days. ಸೊ ಈ ಥರ ಹೇಳ್ತೀವಿ ಅದನ್ನು. ಸೊ ಇಷ್ಟೇನು ಡೇಸ್ ಟೈಮ್ ಪೀರಿಯಡ್ ತಗೋತದಲ್ಲ, ಇದಕ್ಕೇನು ಹೇಳ್ತಾರೆ ಅಂದರೆ ಆಪ್ರೇಟಿಂಗ್ ಸೈಕಲ್ ಅಂತ ಹೇಳಿ, ಅಂದರೆ ಕನ್ವರ್ಷನ್ ಪೀರಿಯಡ್. ಸೊ ಹಿಯರ್ ದ operating cycle on working capital is the length of time between companies paying for materials, entering into stock, and receiving the inflow of cash from sales. Ultimately they are receiving the cash from the sales, and next that cash is to be again paid to creditors for purchasing the raw materials, and later again raw materials converted into finished goods. So this process will go on, it will be continued. So until the demand comes down, this process will come down, this process will be continued. Okay, so demand ಹೆಂಗೆ ಹೆಚ್ಚು ಹೋಗ್ತದೆ, ಇದು ಪ್ರೊಸೆಸ್ನು ಇನ್ನೂ ಫಾಸ್ಟ್ ಆಗ್ತಾ ಹೋಗ್ತದೆ ರೀ. ಸಿ ದ ಪ್ರೊಸೆಸ್ ಆಫ್ ಆಪರೇಟಿಂಗ್ ಸೈಕಲ್. ಸೊ ವಾಟ್ ಈಸ್ ದ ಪ್ರೊಸೆಸ್? ಇಷ್ಟೊಂದು ನಿಮ್ಗೆ ನಾ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಇಲ್ಲೇ ಅದು ಅದ ರೀ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕನ್ವರ್ಷನ್ ಆಫ್ ಕ್ಯಾಶ್ ಇಂಟು ರಾ ಮೆಟೀರಿಯಲ್ಸ್. ಸೊ ಮೊದಲ ಕಂಪನಿ ಬಂಡವಾಳ ಏನು ಕಲೆಕ್ಟ್ ಮಾಡ್ತದಲ್ರಿ, ಕ್ಯಾಪಿಟಲ್ ಅಂಥೇಳಿ. So that capital is to be divided into fixed capital and working capital. Okay, so fixed capital is the capital which is invested on the fixed assets. It may be purchase of assets like furniture, building, and in any other investments. So like this. And working capital ಅಂತ ಏನು ತೆಗೆದಿಡ್ತಾರಲ್ಲ ಅದನ್ನು ಇದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಲಿಕ್ಕೆ. ನೆಕ್ಸ್ಟ್ ಸೆಕೆಂಡ್ ಪ್ರೊಸೆಸ್ ಈಸ್ ವಾಟ್? ರಾ ಮೆಟೀರಿಯಲ್ಸ್ ಬಂತು, ರಾ ಮೆಟೀರಿಯಲ್ಸನ್ನು ಇಟ್ಕೊಂಡು ಕೊಡಂಗಿಲ್ಲ, ಅದನ್ನು ಏನು ಮಾಡ್ತಾರೆ, ವರ್ಕ್ ಇನ್ ಪ್ರೋಗ್ರೆಸ್, ಇದನ್ನು ಒಂದು ವರ್ಕ್ ಒಳಗೆ ಹಾಕ್ತಾರೆ. ಓಕೆ, ಸೊ ದ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ ಇಂಟು ವರ್ಕ್ ಇನ್ ಪ್ರೋಗ್ರೆಸ್. ನೆಕ್ಸ್ಟ್ ಈಸ್ ಕನ್ವರ್ಷನ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಇಂಟು ಫಿನಿಶ್ಡ್ ಗೂಡ್ಸ್. ಸೊ ರಾ ಮೆಟೀರಿಯಲ್ ಹಿಂಗೆ ಹಾಕಿದ್ಕೊಳ್ಳಿ ಇಮಿಡಿಯೇಟ್ಲಿ ಫಿನಿಶ್ಡ್ ಗೂಡ್ಸ್ ಬರೋದಿಲ್ಲ ರೀ, ಒಂದು ಪ್ರೊಸೆಸ್ ಇರ್ತದೆ ಅದು. ಎಸ್, ಈಗ ನಿಮ್ಗೆ ಒಂದು ಚಿಪ್ಸ್ ನಿಮ್ಮ ಫೇವ್ರೇಟ್ ಅಲ್ಲ, ಅದರದ್ದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಇಂಡಸ್ಟ್ರಿ, ಲೇಸ್ ಇಂಡಸ್ಟ್ರಿ, ಅವರು ಈಗ ಚಿಪ್ಸ್ ಮಾಡಬೇಕಂದ್ರೆ ಇಮಿಡಿಯೇಟ್ಲಿ ಒಂದೇ ದಿವಸನಾಗೆ ಅದು ಹಿಂಗೆ ಹಾಕಿದ ಕೂಡಲೇ ಬಟಾಟೆ ಹಂಗೆ ಒಮ್ಮೆ ಚಿಪ್ಸಾಗಿ ಬಂದುಬಿಡೋದಿಲ್ಲ ರೀ. ಸೊ ಮೊದಲೇನಾಗ್ತದೆ, ಅವೆಲ್ಲ ಬಟಾಟೆ ಬರ್ತಾವೆ, ಸೊ ಅವನ್ನೆಲ್ಲ ಫುಲ್ ತೊಳಿತಾರಲ್ಲಿ. ಸೊ ವಾಷಿಂಗ್ ಪ್ರೊಸೆಸ್ ಇರ್ತದೆ ರೀ. ಆಮೇಲೆ ಅದರದ್ದೆಲ್ಲ ಪೀಲಿಂಗ್ ಮಾಡ್ತಾರೆ, ಅದರ ಸಿಪ್ಪಿ ತೆಗಿತಾರೆ. ಆಮೇಲೆ ಅದನ್ನು ಚೆಂದಾಗಿ ಕಟ್ಟಿಂಗ್ಸ್ ಆಗಬೇಕು. ಸೊ ಕಟ್ಟಿಂಗ್ ಆದಮೇಲೆ ಏನಾಗ್ತದೆ ರೀ, ಒಂದು ಟೆಂಪ್ರೇಚರ್ನಾಗ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿರ್ತಾರೆ, ಅದರೊಳಗೆ ಫ್ರೈ ಆಗಿ ಹೊರಗೆ ಬರ್ತಾವೆ. ಆಮೇಲೆ ಅದಕ್ಕೆ ಫ್ಲೇವರ್ಸ್ ಆ್ಯಡ್ ಮಾಡ್ತಾರೆ ಆ್ಯಂಡ್ ಲೇಟರ್ ಪ್ಯಾಕೇಜಿಂಗ್. ಸೊ ಇಟ್ ರಿಕ್ವೈರ್ಸ್ ಸಮ್ ಟೈಮ್, ಇಸ್ ಇಟ್? ಸೊ ಅದಕ್ಕೆ ಏನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇದಕ್ಕೇನು ಹೇಳ್ತಾರೆ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿ. ದ ವರ್ಕ್ ಈಸ್ ಗೋಯಿಂಗ್ ಆನ್, ದ ರಾ ಮೆಟೀರಿಯಲ್ಸ್ ಈಸ್ ಕನ್ವರ್ಟಿಂಗ್ ಇನ್ ಟು ಫಿನಿಶ್ಡ್ ಗೂಡ್. ಎಸ್, so the third step is what? Conversion of work in progress into finished goods. Okay, next is what? Conversion of finished goods into debtors. So finished goods ಅಂತೂ ಆಯಿತು, ಅದನ್ನೇನು ಮಾಡೋದು, ಮಾರ್ಕೆಟ್ನಾಗ ಸೇಲ್ ಮಾಡೋದು. ಸೇಲ್ ಮಾಡಿದಾಗ ಏನಾಗ್ತದೆ ರೀ, ಡೆಟರ್ಸ್ ಬರ್ತಾರೆ. ಯಾಕಂದರೆ ಎಲ್ಲ ನಮ್ಮ ಕ್ಯಾಶ್ ಮುಖಾಂತರನೇ ಸೇಲ್ ಆಗ್ತಂದು ಗ್ಯಾರಂಟಿ ಇರೋದಿಲ್ಲ. ಎಸ್, ಅದಕ್ಕೇನಾಗ್ತದೆ, ಕ್ರೆಡಿಟ್ ಸೇಲ್ಸ್ ಕಾನ್ಸೆಪ್ಟು ನಾವು ಯೂಸ್ ಮಾಡ್ತೀವಿ. ಸೊ ಸೇಲ್ಸ್ ಮೇ ಬಿ ಕ್ರೆಡಿಟ್ ಸೇಲ್ಸ್ ಆ್ಯಸ್ ವೆಲ್ ಆಸ್ ಕ್ಯಾಶ್. ಓಕೆ, ಸೊ ಡೆಟರ್ಸ್ ಬರ್ತಾರೆ. ಡೆಟರ್ಸ್ ಬಂದ್ರೆ ಸಮ್ ಡೆಟರ್ಸ್ ದೇ ವಿಲ್ ಗಿವ್ ದ ಬಿಲ್ಸ್. ಸೊ ಬಿಲ್ಸ್ ಇರ್ತಂದ್ರೆ ಬಿಲ್ಸ್ ರಿಸೀವಬಲ್ ಥ್ರೂ ಸೇಲ್ಸ್. ಸೊ ಸೇಲ್ ಮಾಡಿದಾಗ ಬಿಲ್ಸ್ ರಿಸೀವಬಲ್ಸ್ನು ಕೊಡ್ತಾರೆ. ಓಕೆ, ಆ್ಯಂಡ್ ಫೈನಲ್ ಸ್ಟೆಪ್ ಈಸ್ ವಾಟ್? ಕನ್ವರ್ಷನ್ ಆಫ್ ಡೆಟರ್ಸ್ ಆ್ಯಂಡ್ ಬಿಲ್ಸ್ ರಿಸೀವಬಲ್ಸ್ ಇಂಟು ಕ್ಯಾಶ್. ಸೊ ನಾವು ಈ ಪ್ರೊಸೆಸ್ ಸ್ಟಾರ್ಟ್ ಆಗೋ ಮುಂಚೆ ನಮ್ಮ ಕಡೆ ಏನಿತ್ತು, ಕ್ಯಾಶ್. ಎಂಡ್ ಆಗೋ ಟೈಮ್ನಾಗ ಏನು ಬರ್ಲೈತದ, ಕ್ಯಾಶ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಆಪರೇಟಿಂಗ್ ಸೈಕಲ್. ಇದಕ್ಕೆ ಆಪರೇಟಿಂಗ್ ಸೈಕಲ್ ಅಂತಾರೆ. ಸೊ ವೇರ್ ದ ಕ್ಯಾಶ್ ಈಸ್ ಕನ್ವರ್ಟಿಂಗ್ ಇಂಟು ಒನ್ ಆರ್ ಅನದರ್ ಫಾರ್ಮ್ ಆ್ಯಂಡ್ ಅಲ್ಟಿಮೇಟ್ಲಿ ಅಗೇನ್ ಇಟ್ ಈಸ್ ಕನ್ವರ್ಟಿಂಗ್ ಇಂಟು ಕ್ಯಾಶ್. ದ್ಯಾಟ್ ಮೀನ್ಸ್ ವಾಟ್? ಈ ಪ್ರೊಸೆಸ್ಸಿಗೆ ಏನು ಹೇಳ್ತದಲ್ಲ, ಕಂಪನಿ ಹತ್ರ ಈ ಥರ ದುಡ್ಡು ಬರೋದು, ಅದು ಬೇರೆ ಒಂದು ಫಾರ್ಮ್ನಾಗ ಹೋಗೋದು, ಈ ಥರ ಏನು ಹೇಳ್ತಾರಂದ್ರೆ ದಿಸ್ ಈಸ್ ಓನ್ಲಿ ಕಾಲ್ಡ್ ಆಸ್ ಕನ್ವರ್ಷನ್ ಪೀರಿಯಡ್ ಆರ್ ಆಪರೇಟಿಂಗ್ ಸೈಕಲ್. ಓಕೆ, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಕಾನ್ಸೆಪ್ಟ್. ಇದಕ್ಕೇನು ಹೇಳ್ತಾರೆ, ಆಪರೇಟಿಂಗ್. ಆಪರೇಟಿಂಗ್ ಈಸ್ ನಥಿಂಗ್ ಬಟ್ ವಾಟ್? ದಿಸ್ ಈಸ್ ದ ಆಪರೇಷನ್. ಸೊ ರಾ ಮೆಟೀರಿಯಲ್ಸ್ ಇಲ್ಲಾಂದ್ರೆ ಮುಂದಿನ ಕೆಲಸ ಇರೋದಿಲ್ಲ ರೀ. ಸೊ ರಾ ಮೆಟೀರಿಯಲ್ಸ್ ಫಸ್ಟ್ ಬೇಕು, ರಾ ಮೆಟೀರಿಯಲ್ಸ್ ಬೇಕಂದ್ರೆ ಕ್ಯಾಶ್ ಬೇಕು. ಸೊ ಕ್ಯಾಶ್ ಹಾಕಬೇಕು, ರಾ ಮೆಟೀರಿಯಲ್ಸ್ ಬರ್ತಾವೆ, ಅದನ್ನೊಂದು ಪ್ರೊಸೆಸ್ ಒಳಗೆ ಹಾಕಬೇಕು. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ಬರ್ತಾವ್ರಿ ಕನ್ವರ್ಟ್ ಆಗಿ. ಆ ಫಿನಿಶ್ಡ್ ಗೂಡ್ಸನ್ನು ಮಾರ್ಕೆಟಿಂಗೂ ಸೆಂಡ್ ಮಾಡ್ತೀರಿ, ಸೇಲ್ ಮಾಡ್ತೀರಿ ಮಾರ್ಕೆಟ್ನಾಗ. ಸೊ ಅವಾಗ ಡೆಟರ್ಸ್ ಬರ್ತಾರೆ. ಡೆಟರ್ಸ್ ಬಂದು ನಿಮಗೆ ಸ್ವಲ್ಪ ಟೈಮ್ ಪೀರಿಯಡ್ ತೊಗೊಂಡು ಕ್ಯಾಶ್ ಕೊಡ್ತಾರೆ. ಸೊ ದಿಸ್ ಈಸ್ ಅ ಪ್ರೊಸೆಸ್. ಅಗೇನ್ ದಟ್ ಕ್ಯಾಶ್ ಈಸ್ ಯುಟಿಲೈಸ್ಡ್ ಫಾರ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್.
This is called as operating cycle. See, how to calculate this operating cycle? ನಿಮ್ಗೆ ಇಷ್ಟೆಲ್ಲ ನಾ ಹೇಳಿದೆ, ಅದಕ್ಕೊಂದು ಟೈಮ್ ಪೀರಿಯಡ್ ಇರುತ್ತೆ ಅಂತಲೂ ಹೇಳಿದೆ. Yes, see, the duration of the operating cycle for the purpose of determining working capital requirements is equivalent to the sum of the duration of each of the stages. So it is having some definite time period. Okay, so definite time period ಇರ್ತದೆ. ಆ್ಯಂಡ್ ಇಲ್ಲಿ ನಾವು ಒಂದು ಡಿಡಕ್ಟ್ ಮಾಡಬೇಕು. ಏನು ಡಿಡಕ್ಟ್ ಮಾಡ್ತೀವಿ? ಸಿಯರ್ ಡ್ಯೂರೇಷನ್ ಆಫ್ ಈಚ್ ಆಫ್ ದ ಸ್ಟೇಜಸ್ ಲೆಸ್ ದ ಕ್ರೆಡಿಟ್ ಪೀರಿಯಡ್ ಅಲೌಡ್ ಬೈ ದ ಕ್ರೆಡಿಟರ್ಸ್ ಟು ದ ಫರ್ಮ್. ಸೊ ಇಲ್ಲಿ ಎಲ್ಲನೂ ನಮ್ಗೆ ಇನ್ಕಮ್ಸೇ ಆಗಿ ಬರೋದಿಲ್ಲ, ಒಂದು ಪೇಮೆಂಟು ಇರ್ತಾವೆ ರೀ, ಒಂದು 2-3. ಯೂಶ್ವಲಿ ಪೇಮೆಂಟ್ಸ್ ಬರೋದಂದ್ರೆ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ದು ಪೇಮೆಂಟ್, ಆಮೇಲೆ ಮತ್ತು ಪೇಮೆಂಟ್ ಬರೋದಂದ್ರೆ ಸ್ಯಾಲ್ರಿ, ವೇಜಸ್, ಈ ಥರ ಪೇಮೆಂಟ್ಸ್ ಯೂಶ್ವಲಿ ಬರ್ತಾವೆ. ಮತ್ತು ಸಣ್ಣ ಪುಟ್ಟ ಒಂದು ಸ್ವಲ್ಪ ಎಕ್ಸ್ಪೆನ್ಸಸ್ ಬರ್ತಾವೆ ರೀ. ಓಕೆ, ಸೊ ಇಟ್ ಈಸ್ ಜಸ್ಟ್ ಲೈಕ್ ನಾವು ಹೆಂಗೆ P&L ಅಕೌಂಟ್ನ ಟ್ರೇಡಿಂಗ್ ಅಕೌಂಟ್ನ ಹೆಂಗೆ ಬರೀತಿದ್ವಲ್ಲ ಅದೇ ರೀತಿನ ಬರೀಬೇಕಿಲ್ಲಿ, ಬಟ್ ಇದು ಫಾರ್ಮ್ಯಾಟ್ ಚೇಂಜ್ ಇರ್ತದೆ ಅಷ್ಟೇ. See, the duration of the operating cycle for the purpose of determining working capital requirement is equivalent to the sum of the duration of each of the stages. So ಎಲ್ಲ ಸ್ಟೇಜಸ್ದು ಡ್ಯೂರೇಷನ್ ಟೈಮಿಂಗನ್ನು ನಾವು ನೋಡ್ಕೋಬೇಕು. ಓಕೆ, ಲೆಸ್ ದ ಕ್ರೆಡಿಟ್ ಪೀರಿಯಡ್ ಅಲೌಡ್ ಬೈ ದ ಕ್ರೆಡಿಟರ್ಸ್ ಟು ದ ಫರ್ಮ್. ಸೊ ಕ್ರೆಡಿಟ್ ಪೀರಿಯಡ್ ಏನು ಕೊಟ್ಟಿರ್ತಾರಲ್ಲ ಅದನ್ನು ಏನು ಮಾಡಬೇಕು? ಮೈನಸ್ ಮಾಡಬೇಕು. ಓಕೆ, ಸಿ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿರ್ತೀರಿ, ಅದಕ್ಕೊಂದು ಕ್ರೆಡಿಟರ್ಸ್ ಟೈಮ್ ಕೊಡ್ತದೆ. ಮತ್ತು ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಎಷ್ಟು ದಿವಸ ನಿಮ್ಮ ಕಡೆ ಅದು ಹಾಗೆ ಇನ್ವೆಂಟ್ರಿ ಸ್ಟಾಕ್ ಇತ್ತು, ಫಿನಿಶ್ಡ್ ಗೂಡ್ಸ್ ಎಷ್ಟು ದಿನ ಇತ್ತು, ಡೆಟರ್ಸ್ ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಿರಿ, ಈ ಥರ ಪ್ರತಿಯೊಂದಕ್ಕೂ ಏನಿರ್ತದೆ ಟೈಮ್ ಪೀರಿಯಡ್ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಒಂದು ಸ್ವಲ್ಪ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ನಾವು ಲಕ್ಷ ಕೊಟ್ಟು ನೋಡಿ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಬೇಕ್ರಿ. ಸಿ ಹಿಯರ್, sorry for the disturbance. See, this is the last one. So O is nothing but there is one formula here. O is equal to R plus W plus F plus D minus C. ಸೊ ಇವೆಲ್ಲ ಏನು ಅಂತ ಈಗ ನೋಡೋಣ ಅಂತ. O is nothing but duration of operating cycle. ಸೊ ಇದನ್ನು ನಾವೀಗ ಕ್ಯಾಲ್ಕುಲೇಟ್ ಮಾಡ್ತಿರೋದು, ಡ್ಯೂರೇಷನ್ ಆಫ್ ಆಪರೇಟಿಂಗ್ ಸೈಕಲ್. R is nothing but raw materials and stores, that is storage period, raw materials ಎಷ್ಟು ದಿನ ಸ್ಟೋರ್ ಮಾಡ್ಕೊಂಡಿರ ಅಂಥೇಳಿ. ವರ್ಕ್ ಇನ್ ಪೀರಿಯಡ್ ಈಸ್ ನಥಿಂಗ್ ಬಟ್ ವರ್ಕ್ ಇನ್ ಪ್ರೋಗ್ರೆಸ್, ಒಂದು ರಾ ಮೆಟೀರಿಯಲ್ ಫಿನಿಶ್ಡ್ ಗೂಡ್ಸ್ ಆಗಿ ತಯಾರಿ ಆಗಲಿಕ್ಕೆ ಎಷ್ಟು ಟೈಮ್ ತೊಗೋತದೆ ಅಂಥೇಳಿ. ಫಿನಿಶ್ಡ್ ಗೂಡ್ಸ್ ಸ್ಟೋರೇಜ್ ಪೀರಿಯಡ್, ಸೊ ಫಿನಿಶ್ಡ್ ಗೂಡ್ಸ್ ಆದಮೇಲೆ ಅದನ್ನು ಎಷ್ಟು ಟೈಮ್ ತನಕ ನೀವು ಸ್ಟೋರೇಜ್ ಮಾಡಿ ಇಟ್ಕೊಂಡಿರಿ ಅದರದ್ದು ಟೈಮ್ ತೊಗೋಬೇಕು. ನೆಕ್ಸ್ಟ್ ಡೆಟರ್ಸ್ ಕಲೆಕ್ಷನ್ ಪೀರಿಯಡ್. ಸೊ ನೀವು ಉದ್ರಿ ಮಾರಾಟ ಮಾಡಿರ್ತೀರಿ, ಉದ್ರಿ ಮಾರಾಟ ಮಾಡಿದ ಮೇಲೆ ಡೆಟರ್ಸ್ ಈಗ ಎಷ್ಟು ನೀವು ಟೈಮ್ ಪೀರಿಯಡ್ ಕೊಟ್ಟಿರಿ, ಅವ್ರಿಗೆ ಎಷ್ಟು ತಿಂಗಳು ಅಥವಾ ಎಷ್ಟು ದಿವಸನಾಗ ವಾಪಸ್ ನೀವು ದುಡ್ಡು ರೀಪೇಮೆಂಟ್ ಮಾಡಂತ ಹೇಳಿದಿರಲ್ಲ, ಸೊ ಅದರ ಬಗ್ಗೆ ಒಂದು ಸ್ವಲ್ಪ ನೋಡಬೇಕು, ಅದನ್ನು ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಎಟ್ ಲಾಸ್ಟ್ ದ ಕ್ರೆಡಿಟರ್ಸ್ ಪೇಮೆಂಟ್ ಪೀರಿಯಡ್. ಅಂದ್ರೆ ಕ್ರೆಡಿಟರ್ಸ್ ಪೇಮೆಂಟ್ ಪೀರಿಯಡ್ ಅಂದ್ರೆ ಕ್ರೆಡಿಟರ್ಸ್ ಕಡೆ ನೀವು ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿರ್ತೀರಲ್ಲ ಸಪ್ಲೈಯರ್ಸ್, ಅವ್ರು ನಿಮ್ಗೆ ಏನಾಗ್ತದೆ ಕ್ರೆಡಿಟರ್ಸ್ ಆಗ್ತಾರೆ, ಅವ್ರಿಗೆ ನೀವು ಪೇಮೆಂಟ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಆಪರೇಟಿಂಗ್ ಸೈಕಲ್. ಸೊ ಡ್ಯೂರೇಷನ್ ಕ್ಯಾಲ್ಕುಲೇಟ್ ಮಾಡೋದು ಫಾರ್ಮುಲಾ ಅದ ರೀ. ಇದರೊಳಗೆ ಇವು ಅಷ್ಟನ್ನು ಆ್ಯಡ್ ಮಾಡಿ ಇದನ್ನೊಂದು ಮೈನಸ್ ಮಾಡ್ತೀವಿ. ಓಕೆ, ಸೊ ಇದರೊಳಗೆ ಏನೇನು ಬರ್ತಾವೆ ಅಂಥೇಳಿ ನೆಕ್ಸ್ಟ್ ವಿಡಿಯೋನಾಗ ನಿಮ್ಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ.